ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಿದ ಬೆನ್ನಲ್ಲೇ ಭಾರತ ಯುದ್ಧ ಸನ್ನದ್ಧತೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಗೃಹ ಸಚಿವಾಲಯ ಸುಮಾರು 50,000 ಅರೆಕಾಲಿಕ ಯೋಧರನ್ನು ಹೊಂದಿರುವಂತಹ ಟೆರಿಟೋರಿಯಲ್ ಆರ್ಮಿ ಪಡೆಯನ್ನು ಕರೆಸಿಕೊಳ್ಳುವಂತೆ ಸೇನಾ ಮುಖ್ಯಸ್ಥರಿಗೆ ಸೂಚನೆ ನೀಡಿದೆ. ಇದರಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ, ಸಚಿನ್ ತೆಂಡೂಲ್ಕರ್, ನಟ ಅಕ್ಷಯ್ ಕುಮಾರ್, ಮೋಹನ್ ಲಾಲ್ ಸೇರಿದಂತೆ ಹಲವರು ಇಲ್ಲಿ ಸೇರಿದ್ದಾರೆ. ಹಾಗಾದರೆ ಟೆರಿಟೋರಿಯಲ್ ಆರ್ಮಿ ಪಡೆ ಯುದ್ಧಕ್ಕೆ ಹೋಗುತ್ತಾ? ಇದೇ ಹೊತ್ತಿನ ವಿಶೇಷ. ಬಾರ್ಡರ್ಗೆ ಹೋಗ್ತಾರಾ ಸಚಿನ್, ಧೋನಿ? ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಇದೀಗ ಭಾರತ ಮತ್ತೆ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿದ ಬೆನ್ನಲ್ಲೇ ಇದೀಗ ಹಂತ ಹಂತವಾಗಿ ಕರಾರುವಕ್ಕಾಗಿ ದಾಳಿಯನ್ನ ಮಾಡ್ತಾ ಇದೆ ಭಾರತೀಯ ಸೇನೆ. ಇಲ್ಲಿ ವಿದೇಶಾಂಗ ಸಚಿವಾಲಯ ಹಾಗೂ ರಕ್ಷಣಾ ಇಲಾಖೆ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು, ಪತ್ರಿಕಾಗೋಷ್ಠಿಯಲ್ಲಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್, ಕರ್ನಲ್ ಸೋಫಿಯಾ ಖುರೇಷಿ ಹಾಗೂ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಮೊದಲು ಮಾತನಾಡಿದಂತಹ ಕರ್ನಲ್ ಸೋಫಿಯಾ ಖುರೇಷಿ ಅವರು, ಪಾಕಿಸ್ತಾನ ಭಾರತದ ವಾಯುನೆಲೆ ಹಾಗೂ ಶಾಲೆ ಹಾಗೂ ಆಸ್ಪತ್ರೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗೆ ಯತ್ನ ಮಾಡಿತ್ತು. ಆ ಎಲ್ಲ ದಾಳಿಗಳನ್ನು ಭಾರತ ಅತ್ಯಂತ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ 4 ಪ್ರಮುಖ ಸೇನಾ ನೆಲೆಗಳನ್ನು ಭಾರತ ಧ್ವಂಸಗೊಳಿಸಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ರಫೀಕ್ ಏರ್ಬೇಸ್, ನೂರ್ ಖಾನ್ ಏರ್ಬೇಸ್, ರಹೀಮ್ ಯಾರ್ ಖಾನ್ ಏರ್ಬೇಸ್, ಮುರಿದು ವಾಯುನೆಲೆ ಮೇಲೆ ಭಾರತ ದಾಳಿಯನ್ನು ನಡೆಸಿದೆ. ಭಾರತೀಯ ಸೇನೆಯನ್ನು ಗುರಿಯಾಗಿಸಿ ಉಧಂಪುರ್, ಅದಂಪುರ್, ಪಠಾನ್ಕೋಟ್ ಮತ್ತು ಬಟಿಂಡಾದಲ್ಲಿನ ವಾಯುನೆಲೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದು ಸುಳ್ಳು ಮಾಹಿತಿ. ನಮ್ಮ ಸೇನಾ ನೆಲೆಗಳು ಸುರಕ್ಷಿತವಾಗಿವೆ ಅಂತ ಕರ್ನಲ್ ಸೋಫಿಯಾ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಇನ್ನು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾತನಾಡಿದ್ದು, ಕಾಶ್ಮೀರದಲ್ಲಿ ಶೆಲ್ಗಳ ಮೂಲಕ ದಾಳಿಯನ್ನು ನಡೆಸಲಾಗ್ತಾ ಇದ್ದು, ಆ ಮೂಲಕ ಪಾಕಿಸ್ತಾನ ದಾಳಿಯನ್ನು ಮಾಡಿದೆ. ಇನ್ನು ಬಾರಾಮುಲ್ಲಾ, ಪೂಂಚ್ ಸೇರಿದಂತೆ ಹಲವು ಕಡೆ ಅಪ್ರಚೋದಿತ ಗುಂಡಿನ ದಾಳಿಗಳು ಕೂಡ ನಡೆದಿವೆ. ಭಾರತೀಯ ಸೇನೆ ತಕ್ಕವಾದಂತಹ ಪ್ರತ್ಯುತ್ತರವನ್ನು ಕೂಡ ನೀಡಿದೆ. ಹಾಗೂ ಭಾರತದ ವಾಯುನೆಲೆಯ ಇಂದಿನ ಫೋಟೋ ಬಿಡುಗಡೆ ಮಾಡಿ ನಾವು ಎಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಮಾತಿಗೆ ಕಿವಿಗೊಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇದರ ನಡುವೆ ಮತ್ತೊಂದು ಆಘಾತಕಾರಿ ಸಂಗತಿ ಏನಪ್ಪಾ ಅಂತಂದ್ರೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಇದು ಪಾಕಿಸ್ತಾನಕ್ಕೆ ಸಾಲವನ್ನು ನೀಡಿರುವುದು. ಹೌದು ವೀಕ್ಷಕರೇ, ಪಾಕಿಸ್ತಾನಕ್ಕೆ ಸಾಲವನ್ನು ನೀಡಬಾರದು ಅಂತ ಭಾರತ ಒತ್ತಾಯಿಸುತ್ತಲೇ ಇದ್ರೂ ಕೂಡ ಇದೀಗ IMF ಪಾಕಿಸ್ತಾನಕ್ಕೆ ಒಂದಲ್ಲ ಎರಡಲ್ಲ 19,000 ಕೋಟಿ ರೂಪಾಯಿ ಸಾಲವನ್ನು ನೀಡಿದೆ. ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ನೀಡುವಂತಹ ಕುರಿತು IMF ನಡೆಸಿದಂತಹ ಮತದಾನ ಪ್ರಕ್ರಿಯೆ ವೇಳೆ ನಮ್ಮ ಭಾರತ ದೂರವೇ ಉಳಿದುಕೊಂಡಿತ್ತು. ಯಾಕಂದ್ರೆ ಪಾಕಿಸ್ತಾನ ಹಿಂದೆ ಮಾಡಿರತಕ್ಕಂತಹ IMF ಸಾಲಗಳು ಮತ್ತು ಗಡಿಯಾಚೆಗೆ ಭಯೋತ್ಪಾದನೆಗೆ ನೀಡ್ತಾ ಇರುವಂತಹ ಬೆಂಬಲ ಇದಕ್ಕೆ ಮುಖ್ಯ ಕಾರಣವಾಗಿದೆ. IMF ಕಾರ್ಯಕಾರಿ ಮಂಡಳಿಯು ತನ್ನ ವಿಸ್ತೃತವಾದಂತಹ ನಿಧಿ ಸೌಲಭ್ಯದ ಅಡಿಯಲ್ಲಿ ಇದೀಗ ಪಾಕಿಸ್ತಾನಕ್ಕೆ 19,000 ಕೋಟಿ ರೂಪಾಯಿ ಎರಡನೇ ಸಾಲದ ಕಂತನ್ನು ನೀಡಲು ಅನುಮೋದನೆ ಕೂಡ ನೀಡಿದೆ. ಪಾಕಿಸ್ತಾನ $1.3 ಬಿಲಿಯನ್ ಸಾಲಕ್ಕಾಗಿ ಇದೇ IMFಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಅದರಲ್ಲಿ ಇದೀಗ $1 ಬಿಲಿಯನ್ IMF ಇದೀಗ ಪಾಕಿಸ್ತಾನಕ್ಕೆ ಮಂಜೂರು ಮಾಡಿದೆ. ಇನ್ನು ಪಾಕಿಸ್ತಾನಕ್ಕೆ ನೀಡುವಂತಹ ಹಣಕಾಸಿನ ನೆರವಿನ ಬಗ್ಗೆ ಈ ಹಿಂದೆ ಭಾರತ ಅಧಿಕೃತವಾದಂತಹ ಹೇಳಿಕೆಯಲ್ಲಿ ಪ್ರಶ್ನೆ ಕೂಡ ಮಾಡಿತ್ತು. ಅದು ಏನಪ್ಪಾ ಅಂದ್ರೆ, ಭಯೋತ್ಪಾದನೆಗೆ ಹಣಕಾಸು ಒದಗಿಸುವಂತಹ ಅಪಾಯಗಳು ಮತ್ತು ಜಾಗತಿಕ ಹಣಕಾಸು ಸಂಸ್ಥೆಗಳಿಗೆ ಅದರಿಂದ ಎದುರಾಗಬಹುದಾದಂತಹ ತೊಂದರೆಗಳ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಿತ್ತು. ಆದರೆ ಇದೀಗ IMF ಪಾಕಿಸ್ತಾನಕ್ಕೆ ಮತ್ತೆ ಸಾಲವನ್ನು ನೀಡಿದೆ. ಇನ್ನು ಭಾರತದ ಕಳವಳ ಕೇವಲ ಪಾಕಿಸ್ತಾನದ ಆರ್ಥಿಕ ಸಮಸ್ಯೆ ಮಾತ್ರ ಆಗಿರಲಿಲ್ಲ. ಗಡಿಯಾಚೆಗೆ ಭಯೋತ್ಪಾದನೆಯನ್ನು ಬೆಂಬಲಿಸುವಂತಹ IMF ನಿಧಿಗಳನ್ನು ಪಾಕಿಸ್ತಾನ ದುರುಪಯೋಗಪಡಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದೆ. ಇದು ಗಡಿಯಾಚೆಗಿನ ಭಯೋತ್ಪಾದನೆಗೆ ಸಹಾಯ ಮಾಡಿದಂತಾಗುತ್ತೆ. ಇದರಿಂದ ಜಾಗತಿಕ ಸಮುದಾಯಕ್ಕೆ ಅತ್ಯಂತ ಅಪಾಯಕಾರಿ ಸಂದೇಶವನ್ನು ನೀವು ಕೊಟ್ಟಂತಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿತ್ತು. ಇನ್ನು ಹಣಕಾಸು ಸಂಸ್ಥೆಗಳು ಮತ್ತು ದಾನಿಗಳು ಈ ಅಪಾಯಗಳಿಗೆ ಒಡ್ಡುವಂತಹ ಸಾಧ್ಯತೆ ಇದೆ ಅಂತ ಅವತ್ತೇ ಸಾರಿ ಸಾರಿ ಭಾರತ ಹೇಳಿತ್ತು. ಆದರೆ ಇದೀಗ ಇದೆಲ್ಲವನ್ನು ಕೂಡ ಗಮನಿಸದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೀಗ ಮತ್ತೆ ಪಾಕಿಸ್ತಾನಕ್ಕೆ ಸಾಲವನ್ನು ಕೊಟ್ಟಿದೆ.
ಸದ್ಯ ಇದೀಗ ಟೆರಿಟೋರಿಯಲ್ ಆರ್ಮಿ ಪಡೆಯನ್ನ ಗೃಹ ಸಚಿವಾಲಯ ಯುದ್ಧಕ್ಕಾಗಿ ಕರೆಸಿಕೊಳ್ಳುತ್ತಾ ಎಂಬ ಮಾತುಗಳು ಕೂಡ ಸಾಮಾಜಿಕ ಜಾಲತಾಣಗಳಿಗೆ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಟೆರಿಟೋರಿಯಲ್ ಆರ್ಮಿ ಪಡೆ ಅಂದ್ರೆ ಏನು, ಯಾರೆಲ್ಲ ಇದರಲ್ಲಿ ಇರ್ತಾರೆ ಅಂತ ನಾವು ನೋಡಿದಾಗ, ಇದೊಂದು ಪ್ರಾದೇಶಿಕ ಸೇನೆ. 1949ರ ಅಕ್ಟೋಬರ್ 9ರಂದು ಇದು ಸ್ಥಾಪನೆಯಾಗಿದೆ. 75 ವರ್ಷಗಳನ್ನು ಪೂರೈಸಿದಂತಹ ಒಂದು ಇತಿಹಾಸ ಕೂಡ ಇದಕ್ಕಿದೆ. ಇದು ಸೇನೆಯೊಂದಿಗೆ ಅಂದರೆ ನಮ್ಮ ಭಾರತದ ಸೇನೆಯೊಂದಿಗೆ ಪೂರ್ಣವಾಗಿ ಸಂಯೋಜಿಸಲ್ಪಟ್ಟಿರುವಂತಹ ಒಂದು ಘಟಕವಾಗಿದ್ದು, ಸೈನಿಕ ತರಬೇತಿ ಪಡೆದಂತಹ ಸಾಮಾನ್ಯ ನಾಗರಿಕರು ಇದರಲ್ಲಿ ಭಾಗವಾಗಿದ್ದಾರೆ. ಸದ್ಯ ಭಾರತದಲ್ಲಿ ಸರಿಸುಮಾರು 14.75 ಲಕ್ಷ ಸಕ್ರಿಯ ಮಿಲಿಟರಿ ಸಿಬ್ಬಂದಿ ಮತ್ತು 16 ಲಕ್ಷಕ್ಕೂ ಹೆಚ್ಚು ಅರೆ ಸೈನಿಕ ಸಿಬ್ಬಂದಿ ಇದ್ದಾರೆ. ಈ ಪ್ರಾದೇಶಿಕ ಸೇನೆಯು 1949ರ ಅಕ್ಟೋಬರ್ 9ರಂದು ಸ್ಥಾಪನೆಯಾಗುತ್ತೆ. 75 ವರ್ಷಗಳನ್ನು ಕೂಡ ಪೂರೈಸಿದೆ. ಇನ್ನು ಸೇನೆಯೊಂದಿಗೆ ಪೂರ್ಣವಾಗಿ ಸಂಯೋಜಿಸಲ್ಪಟ್ಟಿರತಕ್ಕಂತಹ ಘಟಕ ಇದಾಗಿದ್ದು, ಸೈನಿಕ ತರಬೇತಿ ಪಡೆದಂತಹ ಸಾಮಾನ್ಯ ನಾಗರಿಕರು ಪ್ರಾದೇಶಿಕ ಸೇನೆಯ ಪ್ರಮುಖ ಭಾಗವಾಗಿರ್ತಾರೆ. ಅಗತ್ಯ ಬಿದ್ದರೆ ಇವರು ದೇಶದ ರಕ್ಷಣೆಗೆ ಸೇನೆಗೆ ನೆರವು ಕೂಡ ನೀಡುತ್ತಾರೆ. ಪ್ರಾದೇಶಿಕ ಸೈನ್ಯವು ಇದೊಂದು ಅರೆಕಾಲಿಕ ಕಾರ್ಯವಾಗಿ ನಿರ್ವಹಿಸ್ತಾ ಇದ್ದು, ಇದರಲ್ಲಿರತಕ್ಕಂತಹ ಸ್ವಯಂ ಸೇವಕರು ಪ್ರತಿ ವರ್ಷ 2 ತಿಂಗಳ ತರಬೇತಿಗೆ ಒಳಗಾಗಬೇಕಾಗುತ್ತೆ. ಇನ್ನು ಇದರಲ್ಲಿ ಕ್ರೀಡಾಂಗ ಒಂದು ಇಲಾಖೆಯಲ್ಲಿ ಸಾಕಷ್ಟು ಹೆಸರು ಮಾಡಿದವರು, ವೈದ್ಯರು, ಉದ್ಯಮಿಗಳು, ಎಂಜಿನಿಯರ್ಗಳು, ಸಾಮಾಜಿಕ ಹೋರಾಟಗಾರರು, ಅಷ್ಟೇ ಏಕೆ ಸೆಲೆಬ್ರಿಟಿಗಳು ಕೂಡ ವೃತ್ತಿಪರರು ಹೆಚ್ಚಾಗಿ ಈ ಪ್ರಾದೇಶಿಕ ಸೇನೆಯಲ್ಲಿ ಸೇರಿರ್ತಾರೆ. ಸದ್ಯ ಭಾರತದಲ್ಲಿ ಸುಮಾರು 14.75 ಲಕ್ಷ ಸಕ್ರಿಯ ಮಿಲಿಟರಿ ಸಿಬ್ಬಂದಿ ಮತ್ತು 16 ಲಕ್ಷಕ್ಕೂ ಹೆಚ್ಚು ಅರೆ ಸೈನಿಕ ಸಿಬ್ಬಂದಿ ಇದ್ದಾರೆ. ಆತ ಪಾಕಿಸ್ತಾನದಲ್ಲಿ ಕೇವಲ 7 ಲಕ್ಷ ಸಕ್ರಿಯ ಸೇನಾ ಸಿಬ್ಬಂದಿ ಮತ್ತು 2.9 ಲಕ್ಷ ಪ್ಯಾರಾಮಿಲಿಟರಿ ಸಿಬ್ಬಂದಿ ಇದ್ದಾರೆ. ಇನ್ನು ಮೇ 6ರಂದು ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ಪ್ರಾದೇಶಿಕ ಸೇನೆಯ 33ನೇ ನಿಯಮದಂತೆ ಸೇನಾ ಮುಖ್ಯಸ್ಥರಿಗೆ ಪ್ರಾದೇಶಿಕ ಸೇನೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಯನ್ನ ಅನುಕೂಲಕ್ಕೆ ತಕ್ಕಂತೆ ನಿಯೋಜಿಸುವ ಅಧಿಕಾರವನ್ನು ಕೂಡ ಕೊಟ್ಟಿದೆ. ಇನ್ನು ಈ ಪ್ರಾದೇಶಿಕ ಅರಸೇನಾ ಪಡೆಯಲ್ಲಿ ಕ್ರಿಕೆಟರ್ ಮಹೇಂದ್ರ ಸಿಂಗ್ ಧೋನಿ, ಸಚಿನ್ ತೆಂಡೂಲ್ಕರ್, ಬಾಲಿವುಡ್ ನಟ ಅಕ್ಷಯ್ ಕುಮಾರ್, ಕಾಲಿವುಡ್ನ ನಟ ಮೋಹನ್ ಲಾಲ್, ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ಸಾಲಿನಲ್ಲಿದ್ದಾರೆ. ಈ ಟೆರಿಟೋರಿಯಲ್ ಆರ್ಮಿ ಪಡೆಯಲ್ಲಿ ಇದ್ದುಕೊಂಡು ಸಾಕಷ್ಟು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರ ಗೃಹ ಸಚಿವಾಲಯ ಪಾಕ್ ಮತ್ತು ಭಾರತದ ಯುದ್ಧಕ್ಕಾಗಿ ಇವರನ್ನ ವಾಪಸ್ ಕರೆಸಿಕೊಳ್ಳುತ್ತಾ? ಕಾದಷ್ಟೇ ನೋಡಬೇಕಾಗುತ್ತೆ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಹಿನಿ.